ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಿನ್ನೆ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ನಡೀತು ಸ್ನೇಹಿತರೆ. ಅದರಲ್ಲಿ ನಮ್ಮ ಇಂಡಿಯಾ ತಂಡ, ನಮ್ಮ ಭಾರತ ತಂಡ ಕನ್ವಿನ್ಸಿಂಗ್ ವಿಕ್ಟ್ರಿಯನ್ನು ಗಳಿಸಿದೆ. ಟಾಸ್ ಗೆದ್ದಂತಹ ಜಿಂಬಾಬ್ವೆ ತಂಡ ಭಾರತ ತಂಡಕ್ಕೆ ಬ್ಯಾಟಿಂಗ್ಗೆ ಆಹ್ವಾನಿಸ್ತು. ನಮ್ಮವ್ರು ಗೊತ್ತಲ್ಲ, ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿಬಿಟ್ಟು 20 ಓವರ್ಗೆ 256 ರನ್ಗಳನ್ನ ಹೊಡಿತಾರೆ. ಹೊಡೆದಾದ್ಮೇಲೆ ಇವರು ಬ್ಯಾಟಿಂಗಿಗೆ ಬರ್ತಾರೆ ಜಿಂಬಾಬ್ವೆಯವರು. ಅವ್ರ ಕೈಲಿ 184 ರನ್ ಅಷ್ಟೇ ಹೊಡಿಲಿಕ್ಕಾಗುತ್ತೆ, 6 ವಿಕೆಟ್ ಕಳ್ಕೊಂಡು. ಇನ್ನು 72 ರನ್ನಿಂದ ಸೋಲ್ತಾರೆ. ಇನ್ನು ಮ್ಯಾಚ್ ಸಮ್ಮರಿಗೆ ಬರೋದಾದರೆ ಸ್ನೇಹಿತರೆ, ಮೊದಲು ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಬರ್ತಾರೆ. ಅದರಲ್ಲಿ ಸುಮಾರು 35 ರನ್ನೇನೋ ಹೊಡಿತಾರೆ ಇಶಾನ್ ಕಿಶನ್. ಹೊಡೆದು ಔಟ್ ಆಗ್ತಾರೆ. ಚೆನ್ನಾಗೇ ಕಾಣ್ತಾ ಇದ್ದರು. ಅದು ಹೊಡೆಯೋಕ್ಕೆ ಹೋಗಿ ಔಟ್ ಆದರು ಇಶಾನ್ ಕಿಶನ್. ಅದಾದಮೇಲೆ ಔಟ್ ಬಂದಿದ್ದು ಇವರು ಸಂಜು ಸ್ಯಾಮ್ಸನ್. ಮೊದಲು ಅಭಿಷೇಕ್ ಶರ್ಮಾ ಅಲ್ಲ, ಸಂಜು ಸ್ಯಾಮ್ಸನ್ ಬರ್ತಾರೆ. ಸಂಜು ಸ್ಯಾಮ್ಸನ್ ಔಟ್ ಆಗ್ತಾರೆ ಫಸ್ಟು. ಅವರೊಂದು 24 ರನ್ ಹೊಡಿತಾರೆ ಕಡಿಮೆ ಬಾಲಲ್ಲಿ. ಅದಾದಮೇಲೆ ಇಶಾನ್ ಕಿಶನ್ ಬರ್ತಾರೆ. ಇಶಾನ್ ಕಿಶನ್ ಕೂಡ ಔಟ್ ಆಗ್ತಾರೆ. ಅವರೊಂದು 39 ಸಮಥಿಂಗ್ ಹೊಡಿತಾರೆ, ಪರವಾಗಿಲ್ಲ. ಅದಾದಮೇಲೆ ಅಭಿಷೇಕ್ ಶರ್ಮಾ ಬರ್ತಾರೆ. ಅಭಿಷೇಕ್ ಶರ್ಮಾ ಫಸ್ಟೇ ಬರ್ತಾರೆ, 3ನೇ ವಿಕೆಟ್ ಔಟ್ ಆಗ್ತಾರೆ. ಆಗ ಅವರು ಸುಮಾರು 59 ರನ್ನೇನ ಹೊಡೆದಿರ್ತಾರೆ, ಪರವಾಗಿಲ್ಲ. ಹಾರ್ದಿಕ್ ಪಾಂಡ್ಯ ಕೂಡ ಸುಮಾರು 50 ರನ್ನನ್ನು ಹೊಡಿತಾರೆ. ಅದಾದಮೇಲೆ ಬಂದಿದ್ದು ಸೂರ್ಯಕುಮಾರ್ ಯಾದವ್ ಕೂಡ ಸೂಪರಾಗಿ ಆಡ್ತಾರೆ. ಇವರು ಎಲ್ಲಿ ಕೂಡ ತಿಣಿಕಾಡಿಲ್ಲ. ಸೂರ್ಯಕುಮಾರ್ ಯಾದವ್ ಇದಕ್ಕೆ ಮುಂಚೆ ಸುಮಾರು ಒಂದು 2-3 ಪಾಕಿಸ್ತಾನದ ಮೇಲೆ ಆಗಿರ್ಬೋದು, ಮತ್ತು ನೆದರ್ಲ್ಯಾಂಡ್ ಮೇಲೆ ಆಗಿರ್ಬೋದು, ತುಂಬ ತಿಣ್ಕಾಡಿಬಿಟ್ರು ರನ್ ಹೊಡಿಲಿಕ್ಕೆ. ಆದರೆ ಇಲ್ಲಿ ಆ ರೀತಿಯಾಗಿ ಮಾಡಲಿಲ್ಲ, ತುಂಬ ಚೆನ್ನಾಗಿ ಆಡಿದ್ರು. ಅದಾದಮೇಲೆ ಅದಾದಮೇಲೆ ಬಂದಿದ್ದು ಜಿಂಬಾಬ್ವೆಗಿಂತ ಮುಂಚೆ ನಮ್ಮ ಇಂಡಿಯಾದ್ದೇ ರಿಂಕು ಸಿಂಗ್ ಬಂದಿರಲಿಲ್ಲ. ರಿಂಕು ಸಿಂಗ್ ಬದಲಿಗೆ ಬಂದಿದ್ದೆ ಇವರು ಸಂಜು ಸ್ಯಾಮ್ಸನ್ನು. ಮತ್ತು ನಾನು ಅಂದ್ಕೊಂಡಿದ್ದೆ 10 ಓವರ್ಗೆ 108 ರನ್ ಹೊಡೆದಿದ್ರು, ಮೋಸ್ಟ್ಲಿ 216 ಅಥವಾ 220-21 ಹೊಡಿಬೋದು ಅಂತ. ಆದರೆ ಇವ್ರು ಹೊಡೆದಿದ್ದು 256. ಹಾರ್ದಿಕ್ ಪಾಂಡ್ಯ ಆಯಿತಾ, ಇನ್ನೂ ತುಂಬ ಜನ ಚೆನ್ನಾಗಿ ಆಡಿದ್ರು. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. 4-6 ಜನದಲ್ಲಿ 6 ಜನ ಕೂಡ ಚೆನ್ನಾಗಿ ಆಡಿದ್ದಾರೆ. ತಿಲಕ್ ವರ್ಮಾ ಅವರು ಒಳ್ಳೊಳ್ಳೆ ಸಿಕ್ಸ್ಗಳು ಹೊಡೆದ್ರು, ಚೆನ್ನಾಗಿತ್ತು. ಮತ್ತು ಬೌಲಿಂಗ್ ವಿಷಯದಲ್ಲಿ ಶಿವಮ್ ದುಬೆ ಜಾಸ್ತಿ ರನ್ ಕೊಟ್ಟುಬಿಟ್ರು. ಇಲ್ಲ ಅಂದಿರೋ ಒಂದು 130-140ಕ್ಕೆ ಕಟ್ ಹಾಕ್ಬೋದಿತ್ತು. ಮತ್ತು ಇನ್ನೊಂದು ವಿಷಯ, ಜಿಂಬಾಬ್ವೆ ಬ್ಯಾಟಿಂಗು ಕೂಡ ಚೆನ್ನಾಗೇ ಆಡಿದ್ರು, ಆದರೆ ಸ್ವಲ್ಪ ಬೇಗ ವಿಕೆಟ್ ಕಳ್ಕೊಂಡ್ರು. ಆ ಒಂದು ಕಾರಣದಿಂದ ಮೋಸ್ಟ್ಲಿ ಇದಾಯಿತು. ಏನಾದರೂ 200 ರನ್ ಒಳಗಡೆ ಕಟ್ ಹಾಕಿದರೆ ಮೋಸ್ಟ್ಲಿ ಅವರೇ ಗೆದ್ದು ಬಿಡ್ತಿದ್ರು ಏನೋ, ಅಥವಾ ತುಂಬ ಕ್ಲೋಸ್ ಹೋಗಿ ಬಿಡ್ತಿತ್ತೋ ಏನೋ ಮ್ಯಾಚು ಅಂತ ನನಗನ್ನಿಸ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಸೂಪರ್ 8 ಹಂತದಲ್ಲಿ ಮೊದಲನೇ ಮ್ಯಾಚು ಸೌತ್ ಆಫ್ರಿಕಾದ ಮೇಲೆ ಇಂಡಿಯಾ ಸೋಲ್ತು. ಆಗ ನಾವು ಅಂದ್ಕೊಂಡ್ವಿ ಇಂಡಿಯಾ ಏನಪ್ಪ ಈ ಸಂಕಷ್ಟದ ಪರಿಸ್ಥಿತಿಗೆ ಸಿಗಾಕಂತು ಅಂದು ತುಂಬ ಹೀನಾಯವಾಗಿ ಸೋತು ಬಿಡ್ತಲ್ಲ. ಅದರಿಂದ ನಾವು ಬೇಡ್ಕೊತಾ ಇದ್ವಿ ಮೊದಲನೇ ಮ್ಯಾಚ್ ವೆಸ್ಟ್ ಇಂಡೀಸ್ ವರ್ಸಸ್ ಸೌತ್ ಆಫ್ರಿಕಾ ಇತ್ತಲ್ಲ, ಸೌತ್ ಆಫ್ರಿಕಾ ಗೆಲ್ಲಲಿ ಅಂತ. ಸೌತ್ ಆಫ್ರಿಕಾ ಕೂಡ ಗೆದ್ದಿದೆ, ವೆಸ್ಟ್ ಇಂಡೀಸ್ ಸೋತಿದೆ. ಈಗ ಭಾರತದ ಆಗಿದೆ ಸುಗಮವಾಗಿದೆ. ಸುಗಮ ಅಂದರೆ ಹಿಂಗೆ ಹೋಗ್ಬಿಡಲ್ಲ. ನೆಕ್ಸ್ಟ್ ಬರ್ತಕ್ಕಂಥ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡ ಗೆಲ್ಲಬೇಕು. ಗೆದ್ದರೆ ಸಾಕು. ಒಂದು ವೇಳೆ ಸೋತ್ರೆ ಮನೆ ಕಡೆ ಬರ್ತಾರೆ, ಗೆದ್ದರೆ ಸೆಮಿಫೈನಲ್ಗೆ ಹೋಗ್ತಾರೆ. ಆ ಕಡೆ ಪಾಕಿಸ್ತಾನದ ಸ್ಥಿತಿ ಪಾಕಿಸ್ತಾನ ಆಗೋಗ್ಬಿಟ್ಟಿದೆ. ಅಲ್ಲಿ ಕೂಡ ಸರಿಯಾಗಿ ಅವರು ಪಾಕಿಸ್ತಾನದವರು ಕೂಡ ಸೆಮಿಫೈನಲಿಗೆ ಬರೋದು ಬಹುತೇಕ ಮರೀಚಿಕೆ ಆಗೋಗ್ಬಿಟ್ಟಿದೆ. ಅದು ಆಗೋದು ಬರೋದು ಡೌಟು. ಬಿಕಾಸ್ ಯಾಕೆ ಅಂತಂದರೆ ನ್ಯೂಜಿಲ್ಯಾಂಡ್ ಈಗಾಗಲೇ ಚೆನ್ನಾಗಿ ವಿನ್ ಆಗಿದೆ. ಮತ್ತು ನ್ಯೂಜಿಲ್ಯಾಂಡ್ ಶ್ರೀಲಂಕಾ ಈಗಾಗಲೇ ಎಲಿಮಿನೇಟರ್ ಆಗಿದೆ. ನ್ಯೂಜಿಲ್ಯಾಂಡ್ ಮತ್ತು ಪಾಕಿಸ್ತಾನ ಇವೆರಡರ ಮಧ್ಯೆನೇ ಫೈಟ್ ಇರೋದು. ಫೈಟ್ ಇದ್ದರೂ ಕೂಡ ನ್ಯೂಜಿಲ್ಯಾಂಡ್ ಹೋಗ್ತಾರೆ ಸೆಮಿಫೈನಲ್ಗೆ ಅನ್ನೋದು ನನಗೆ ತುಂಬಾ ಇದಿದೆ. ಪಾಕಿಸ್ತಾನ ಮತ್ತು ನ್ಯೂಜಿಲ್ಯಾಂಡ್ ಇವೆರಡರದ್ದು ರನ್ ರೇಟ್ ನೋಡಿದ್ರೆ ಪಾಕಿಸ್ತಾನದ ರನ್ ರೇಟ್ ತುಂಬಾ ಕಮ್ಮಿ ಇದೆ. ಸೊ ಅದರಿಂದ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ, ನನ್ನ ಅನಿಸಿಕೆ ಪ್ರಕಾರ
ಎ ತಂಡದಿಂದ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಇವೆರಡು ಬರ್ತವೆ ಸೆಮಿಫೈನಲ್ಗೆ. ಬಿ ತಂಡದ ಗ್ರೂಪ್ನ ಪ್ರಕಾರ ನ್ಯೂಜಿಲ್ಯಾಂಡ್ ಅಂಡ್ ಶ್ರೀಲಂಕಾ ಈಗಾಗಲೇ ಹೋಗಿದೆ. ಯಾವುದು ಬರ್ಬೋದು ಅಂತಂದರೆ ಯಾವುದಪ್ಪ ಇನ್ನೊಂದು ಯಾವುದೋ ಇತ್ತಲ್ಲ, ಯಾವುದ್ರಿ ಅದು ಮರ್ತೇ ಹೋಗ್ತಾ ಇದೆ. ಪಾಕಿಸ್ತಾನ ಅಂತೂ ಬರಲ್ಲ. ನ್ಯೂಜಿಲ್ಯಾಂಡ್ ಮತ್ತು ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್ ಆ್ಯಂಡ್ ಇಂಗ್ಲೆಂಡ್ ಬಹುತೇಕ ಬರೋದು ಎಲ್ಲ ಖಚಿತ ಆಗ್ತಾ ಇದೆ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಯಾಕಪ್ಪ ಅಂತಂದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.